ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏಕಸ್ವಾಮ್ಯ ಮಾರುಕಟ್ಟೆಯ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ಏಕಸ್ವಾಮ್ಯ ಉತ್ಪಾದಕ ಬೆಲೆ ನಿರ್ಧಾರಕನೇ ಹೊರತು ಬೆಲೆಯನ್ನು ಸ್ವೀಕರಿಸುವಂಥ ವ್ಯಕ್ತಿ ಆಗಿರುವುದಿಲ್ಲ. ಏನು, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ವಸ್ತುವಿಗೆ ಬೆಲೆಯನ್ನು ನಿರ್ಧರಿಸುವಂಥ ಕೆಲಸ ಆಗ್ತದೆ, ಹೀಗಾಗಿ ಬೆಲೆಯನ್ನು ಸ್ವೀಕರಿಸುವಂಥ ಕೆಲಸ ಆಗೋದಿಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಏಕಸ್ವಾಮ್ಯ ಉತ್ಪಾದಕ ಗರಿಷ್ಠ ಲಾಭವನ್ನು ಗಳಿಸಲು ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ರೇಖೆ ಏನಿದೆಯಲ್ಲ, ಅವೆರಡೂ ಏನಾಗಿರಬೇಕು, ಪರಸ್ಪರ ಸಮನಾಗಬೇಕು. ಇವೆರಡು ಪರಸ್ಪರ ಸಮನಾಗಿದ್ದಾಗ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉತ್ಪಾದಕ ಏನು ಮಾಡ್ತಾನೆ, ಹೆಚ್ಚಿನ ಒಂದು ಗರಿಷ್ಠ ಲಾಭವನ್ನು ಗಳಿಸುವಂಥ ಒಂದು ಸಂಭವ ಇರ್ತದೆ. ಹೀಗಾಗಿ MR=MC ಇವೆರಡು ಸಮನಾಗಿರಬೇಕು. ಇದಾದಮೇಲೆ ಇಲ್ಲಿ ನೋಡಿ, MR=MCಗೆ ಸಮನಾದಾಗ ಉದ್ಯಮ ಅಥವಾ ಕೈಗಾರಿಕೆ ಸಮತೋಲನವನ್ನು ತಲುಪ್ತದೆ. ಅದು ಹೇಗೆ ಎಂಬುದನ್ನು ಮುಂದಿನ ರೇಖಾಚಿತ್ರದಲ್ಲಿ ನಾವು ಚರ್ಚೆ ಮಾಡೋಣ. ಈ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗಬೇಕಂತಂದ್ರೆ ಎರಡು ಷರತ್ತು ಅದಾವು. ಒಂದು ಯಾವುದು, MR ಮತ್ತು MC ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಮಾರ್ಜಿನಲ್ ಕಾಸ್ಟು, ಅಂದರೆ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚ ಎರಡು ಸಮನಾಗಿರಬೇಕು. ಇದು ಒಂದನೆಯ ಷರತ್ತು. ಎರಡನೇದು ಯಾವುದು, MC ರೇಖೆಯು MR ರೇಖೆಯನ್ನು ಕೆಳಗಿನಿಂದ ಛೇದಿಸಬೇಕು. ನೋಡಿ, MC ರೇಖೆಯು MR ರೇಖೆಯನ್ನು ಕೆಳಗಿನಿಂದ ಛೇದಿಸಿದಾಗ ಈ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಏನಾಗ್ತದೆ, ನಿರ್ಧಾರ ಆಗ್ತದೆ. ಓಕೆನಾ. ಇವು ಎರಡು ಷರತ್ತುಗಳನ್ನು ಆಧರಿಸಿ ಇಲ್ಲಿ ನಾವು ಸಮತೋಲನ ಬೆಲೆ ಮತ್ತು ಸಮತೋಲನ ಉತ್ಪನ್ನವನ್ನು ನಿರ್ಧಾರವನ್ನು ಮಾಡ್ತೇವೆ. ಇಷ್ಟೆಲ್ಲ ಆದಮೇಲೆ ಅಲ್ಪಾವಧಿಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯ ಸಮತೋಲನ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ನಾವು ಎರಡು ಭಾಗ ಮಾಡ್ತೀವಿ, ಒಂದು ಅಲ್ಪಾವಧಿ ಅಂತೇಳಿ, ಇನ್ನೊಂದು ದೀರ್ಘಾವಧಿ ಅಂತೇಳಿ. ಅಲ್ಪಾವಧಿಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸಮತೋಲನ ಸಾಧಿಸಬೇಕಂತಂದ್ರೆ ಇಲ್ಲಿ MR ಮತ್ತು MCಗೆ ಎರಡು ಏನಿರಬೇಕು, ಸಮನಾಗಿ ಇರಬೇಕು. ಅಂದಾಗ ನಾವು ಏನು ಮಾಡ್ಬೋದು, ಸಮತೋಲನವನ್ನು ನಿರ್ಧಾರವನ್ನು ಮಾಡ್ಬೋದು. ಎಲ್ಲಿ, ಅಲ್ಪಾವಧಿಯಲ್ಲಿ. ಅಲ್ಪಾವಧಿಯಲ್ಲಿ ಏಕಸ್ವಾಮ್ಯ ಉತ್ಪಾದಕ ಸ್ಥಿರ ವೆಚ್ಚವನ್ನು ಭರಿಸುವುದರಿಂದ ಅವನು ಒಪ್ಪಿಕೊಳ್ಳಬಹುದಾದ ಕನಿಷ್ಠ ಬೆಲೆ ಸರಾಸರಿ ವ್ಯತ್ಯಾಸಾತ್ಮಕ ವೆಚ್ಚಕ್ಕೆ ಸಮನಾಗಿ ಕಂಡು ಬರ್ತದೆ. ಏನು, ಆತ ಏನು ಒಪ್ಪಿಕೊಳ್ಳಬಹುದಂಥ ಕನಿಷ್ಠ ಬೆಲೆ ಇರುತ್ತಲ್ಲ, ಆ ಬೆಲೆ ಸರಾಸರಿ ವ್ಯತ್ಯಾಸಾತ್ಮಕ ವೆಚ್ಚಕ್ಕೆ ಏನಾಗಿರ್ತದೆ, ಸಮನಾಗಿ ಕಂಡು ಬರ್ತದೆ. ಹೀಗಾಗಿ ಏಕಸ್ವಾಮ್ಯ ಒಂದು ಮಾರುಕಟ್ಟೆಯಲ್ಲಿ, ಅದು ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದಲ್ಲಿ, ಏನು, ವಸ್ತುವಿನ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದಲ್ಲಿ ಏಕಸ್ವಾಮ್ಯ ಉತ್ಪಾದಕ ಗರಿಷ್ಠ ಮಟ್ಟದ ಲಾಭವನ್ನು ಗಳಿಸುತ್ತಾನೆ. ಸೂಕ್ಷ್ಮವಾಗಿ ಗಮನಿಸಬೇಕಿಲ್ಲಿ. ಏನು, ವಸ್ತುವಿನ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದಲ್ಲಿ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ, ಗರಿಷ್ಠ ಮಟ್ಟದ ಲಾಭವನ್ನು ಗಳಿಸ್ತಾನೆ. ಅದಕ್ಕೆ ಅಪೋಸಿಟ್ ಆಗಿ ಒಂದು ವೇಳೆ ಏನಾದರೂ ವಸ್ತುವಿನ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆಯಾಗಿದ್ದಲ್ಲಿ ಆ ಏಕಸ್ವಾಮ್ಯ ಉತ್ಪಾದಕ ಏನೇನು ಅನುಭವಿಸಬೇಕಾಗುತ್ತದೆ, ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಹೀಗಾಗಿ ಏಕಸ್ವಾಮ್ಯ ಉತ್ಪಾದಕ ಅಲ್ಪಾವಧಿಯಲ್ಲಿ ಗರಿಷ್ಠ ಲಾಭವನ್ನು ಗಳಿಸಬೇಕಂತಂದ್ರೆ ಸರಾಸರಿ ವೆಚ್ಚ ಬೆಲೆಗಿಂತ ಅಥವಾ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ ಗರಿಷ್ಠ ಮಟ್ಟದ ಲಾಭವನ್ನು ಗಳಿಸ್ತಾನೆ. ಇನ್ನು ಅಲ್ಪಾವಧಿಯಲ್ಲಿ ಸಮತೋಲನ ಇರಬೇಕಂತಂದ್ರೆ ಈ MC ಮತ್ತು MR ಎರಡೂ ಸಮಾನಾಗಿದ್ದು ಅಂತಂದ್ರೆ ಇದು ಅಲ್ಪಾವಧಿಯ ಸಮತೋಲನವನ್ನು ತೋರಿಸುವಂಥ ಒಂದು ಕೆಲಸ ಆಗ್ತದೆ. ಇದನ್ನೆಲ್ಲ ಒಂದು ರೇಖಾಚಿತ್ರದ ಸಹಾಯದಿಂದ ಸ್ಪಷ್ಟವಾಗಿ ನಾವು ಏನು ಮಾಡ್ಬೋದು, ತಿಳಿದುಕೊಳ್ಳಬಹುದು. ಇಲ್ಲಿ ನೋಡಿರಿ, OX ಅಕ್ಷದಲ್ಲಿ ವಸ್ತುವಿನ ಉತ್ಪನ್ನವನ್ನು ತೋರಿಸಲಾಗಿದೆ, OY ಅಕ್ಷದಲ್ಲಿ ವಸ್ತುವಿನ ಬೆಲೆಯನ್ನು ಬಿಂಬಿಸಲಾಗಿದೆ. ಏನು, OX ಅಕ್ಷದಲ್ಲಿ ಉತ್ಪನ್ನವನ್ನು,
OY ಅಕ್ಷದಲ್ಲಿ ವಸ್ತುವಿನ ಬೆಲೆಯನ್ನು ಬಿಂಬಿಸಲಾಗಿದೆ. ಇಲ್ಲಿ ನೋಡ್ರಿ, ಈ MC ಮತ್ತು MR ಈ ಎರಡೂ ರೇಖೆಗಳು ಈ ಬಿಂದುವಿನೊಳಗೆ ಒಂದಕ್ಕೊಂದು ಪರಸ್ಪರ ಸಂಧಿಸಿವೆ. ನೋಡ್ರಿ, ಇಲ್ಲಿ ಏನು ಈ ಬಿಂದು ಇದೆಯಲ್ಲ, MR ಮತ್ತು MC ರೇಖೆ ಎರಡು ಏನಾಗ್ಯಾವು, ಸಂಧಿಸ್ಯಾವು. ಇದು ಸಮತೋಲನ ಬಿಂದು ಅಂತ ಕರಿತೀವಿ. ಇಲ್ಲಿ ಸೀಮಾಂತ ವೆಚ್ಚದ ರೇಖೆ ಏನಿದೆಯಲ್ಲ, ಇದು ಸೀಮಾಂತ ವೆಚ್ಚದ ರೇಖೆ. ಇದು ಸೀಮಾಂತ ಆದಾಯದ ರೇಖೆಯನ್ನು ಕೆಳಗಿನಿಂದ ಛೇದಿಸಿದೆ. ಹೀಗಾಗಿ ಅವು ಛೇದಿಸುವಂಥ ಏನು ಬಿಂದು ಇದೆಯಲ್ಲ, ಆ ಬಿಂದುವಿನಲ್ಲಿ ಉದ್ಯಮ ಘಟಕ ಏನು ಮಾಡ್ತದೆ, ಸಮತೋಲನವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತದೆ. ಆ ಒಂದು ಸಂಧಿಸುವಂಥ ಒಂದು ಬಿಂದುವಿನಲ್ಲಿ ಆ ಉದ್ಯಮ ಘಟಕದ ಉತ್ಪನ್ನ ಎಷ್ಟೈತಿ, OX ಎಷ್ಟು ಉತ್ಪನ್ನ ಕಂಡು ಬರ್ತದೆ. ಓಕೆನಾ? ಏನು MC ಮತ್ತು MR ರೇಖೆ ಈ ಒಂದು ಬಿಂದುವಿನಲ್ಲಿ ಸಂಧಿಸುವುದರಿಂದ ಅದು ಸಮತೋಲನ ಬಿಂದು ಆಗ್ತದೆ. ಆ ಸಮತೋಲನ ಬಿಂದುವಿನಲ್ಲಿ ಉದ್ಯಮ ಘಟಕದ ಸಮತೋಲನ ಉತ್ಪನ್ನ ಎಷ್ಟೈತಿ, OX ಎಷ್ಟು ಉತ್ಪನ್ನವನ್ನು ಮಾಡಿದೆ. ಮಾಡಿದ ಮೇಲೆ ಈ ಸರಾಸರಿ ಆದಾಯದ ರೇಖೆ ಇದೆಯಲ್ಲ, ಈ ರೇಖೆಯಿಂದ ನಾವೇನು ಮಾಡ್ತೀವಿ, ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತೇವೆ ಅಥವಾ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಸರಾಸರಿ ಆದಾಯದ ರೇಖೆಯಿಂದ ನಾವು ವಸ್ತುವಿನ ಬೆಲೆಯನ್ನು ಪಡ್ಕೊಳ್ತೀವಿ. ಆಗ ವಸ್ತುವಿನ ಬೆಲೆ ಎಷ್ಟಿದೆ, OP ಎಷ್ಟು ವಸ್ತುವಿನ ಬೆಲೆ ಇದೆ. ಏನು MC ಮತ್ತು MR ಸಂಧಿಸುವಂಥ ಬಿಂದುವಿನೊಳಗೆ OX ಪ್ರಮಾಣದಷ್ಟು ಉತ್ಪನ್ನ ಅದ, OP ಪ್ರಮಾಣದಷ್ಟು ವಸ್ತುವಿನ ಬೆಲೆ ಇದೆ. ಇದು ಉದ್ಯಮ ಘಟಕದ ಸಮತೋಲನ ಬಿಂದು ಆಗಿದೆ. ಈ ಒಂದು ಸಮಯದಲ್ಲಿ ಆ ಉದ್ಯಮ ಘಟಕದ ಸರಾಸರಿ ವೆಚ್ಚ ಎಷ್ಟೈತೆ ಅಂತಂದ್ರೆ OC ಎಷ್ಟು ಸರಾಸರಿ ವೆಚ್ಚ ಕಂಡು ಬರ್ತದೆ. ನೋಡಿ, ಇದು ಸರಾಸರಿ ವೆಚ್ಚ, OC ಎಷ್ಟು ಸರಾಸರಿ ವೆಚ್ಚ. ಇದು P ಎಂಬುವುದೇನು, OP ಎಂಬುವುದೇನು ವಸ್ತುವಿನ ಬೆಲೆ. ಹೀಗಾಗಿ ಇಲ್ಲಿ ನೀವೇನು ಗಮನಿಸಬೇಕಂತಂದ್ರೆ ಸರಾಸರಿ ವೆಚ್ಚಕ್ಕಿಂತ ವಸ್ತುವಿನ ಬೆಲೆ ಏನೈತಿ ಇಲ್ಲಿ ಹೆಚ್ಚಳವಾಗಿರುವುದರಿಂದ ಉದ್ಯಮ ಘಟಕ ಏನು ಮಾಡ್ತದೆ, ಇಷ್ಟು ಪ್ರಮಾಣದ ಲಾಭವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ. CP AB ಎಷ್ಟು ಲಾಭವನ್ನು ಗಳಿಸುವಂಥ ಕೆಲಸ ಮಾಡ್ತದೆ. ನೋಡಿ, ಇದು OC ವೆಚ್ಚ ಆಗಿದೆ, ಸರಾಸರಿ ವೆಚ್ಚ ಆಗಿದೆ. OP ವಸ್ತುವಿನ ಬೆಲೆ ಆಗಿದೆ. ಇನ್ನು OX ವಸ್ತುವಿನ ಉತ್ಪನ್ನವಾಗಿದೆ. ಆಮೇಲೆ ಈ ಬಿಂದುವಿನಲ್ಲಿ MC = MR ಸಮತೋಲನವನ್ನು ಸಾಧಿಸಿವೆ. ಇಲ್ಲಿ ಸಾಧಿಸಿದಾಗ ಇಲ್ಲಿ ಸರಾಸರಿ ವೆಚ್ಚಕ್ಕಿಂತ ಯಾವುದು ಹೆಚ್ಚಳವಾಗೈತಿ, ವಸ್ತುವಿನ ಬೆಲೆ ಹೆಚ್ಚಳವಾಗಿರುವುದರಿಂದ ಉದ್ಯಮ ಘಟಕ ಏನು ಮಾಡ್ತದೆ, CP ಎಷ್ಟು ಲಾಭವನ್ನು ಗಳಿಸ್ತದೆ. CP ಅಥವಾ CA, B ಮತ್ತು C ಇದು ಉದ್ಯಮ ಘಟಕ ಗಳಿಸುವಂಥ ಗರಿಷ್ಠ ಲಾಭದ ಪ್ರಮಾಣವನ್ನು ತೋರಿಸುವಂಥ ಒಂದು ಚಿತ್ರಣ ಆಗಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಅಲ್ಪಾವಧಿಯಲ್ಲಿ ಉದ್ಯಮ ಘಟಕ ಸಾಧಿಸುವಂಥ ಸಮತೋಲನ ಬಿಂದು ಆಗಿದೆ. ಇಷ್ಟು ಕ್ಲಿಯರ್ ಆತಂತೇಳಿ ತಿಳಿದುಕೊಳ್ತೇನೆ. ಇಷ್ಟು ಮಟ್ಟ ಹೇಳಿದ್ದನ್ನು ಇಲ್ಲಿ ನಾವೇನು ಮಾಡ್ಬೋದು, ಇವಾಗನೇ ಮೂಲಕ ನಿಮ್ಮ ಎಕ್ಸಾಮ್ ಒಳಗಡೆ ನೀವೇ ಮಾಡ್ಬೋದು, ಸುಲಭವಾಗಿ ಬರೀಬೋದು. ಇಲ್ಲಿ ಹೆಚ್ಚಿನ ಮಾಹಿತಿ ಐತಿ, ಇದನ್ನೂ ಕೂಡ ಕಲೆ ಹಾಕುವಾಗ. ಇಷ್ಟೆಲ್ಲ ಆದಮೇಲೆ ದೀರ್ಘಾವಧಿಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸಮತೋಲನವನ್ನು ಹೇಗೆ ಸಾಧಿಸಲಾಗ್ತದೆ. ಈಗ ಅಲ್ಪಾವಧಿ ಆಯಿತು, ಈಗ ಮುಂದೆ ಯಾವುದು ದೀರ್ಘಾವಧಿಯ ಸಮತೋಲನವನ್ನು ಚರ್ಚೆಯನ್ನು ಮಾಡೋಣ. ಏಕಸ್ವಾಮ್ಯ ಉತ್ಪಾದಕನಿಗೆ ಹೊಸ ಉದ್ಯಮದ ಪ್ರವೇಶದ ಭಯವಿಲ್ಲದಿರುವುದರಿಂದ ಏಕಸ್ವಾಮ್ಯ ಉತ್ಪಾದಕ ತನ್ನ ವಸ್ತುವಿಗೆ ವಿಧಿಸುವ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿ ಕಂಡು ಬರ್ತದೆ. ಏನು, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹೊಸ ಉದ್ಯಮದ ಪ್ರವೇಶದ ಮೇಲೆ ನಿರ್ಬಂಧ ಇರ್ತದೆ. ಅಂದರೆ ಹೊಸ ಉದ್ಯಮಗಳು ಮಾರುಕಟ್ಟೆಯ ಪ್ರವೇಶವನ್ನು ಮಾಡುವುದಿಲ್ಲ. ಈಗ ಹೊಸ ಉದ್ಯಮಗಳ ಪ್ರವೇಶದ ಭೀತಿ ಇರ್ಲಿಕ್ಕಂತಂದ್ರೆ, ಭಯ ಇರ್ಲಿಕ್ಕಂತಂದ್ರೆ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ ಅಂತಂದ್ರೆ, ತಾನು ಉತ್ಪಾದನೆ ಮಾಡುವಂಥ ತನ್ನ ವಸ್ತುವಿಗೆ ಬೆಲೆಯನ್ನು ಅಧಿಕ ಪ್ರಮಾಣದಲ್ಲಿ ಬೆಲೆಯನ್ನು ವಿಧಿಸುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಸರಾಸರಿ ವೆಚ್ಚಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಬೆಲೆಯನ್ನು ವಿಧಿಸುವುದರಿಂದ ದೀರ್ಘಾವಧಿಯಲ್ಲಿ ಅವೇನು ಮಾಡ್ತಾನೆ, ಗರಿಷ್ಠ ಲಾಭವನ್ನು ಗಳಿಸಲು ಆ ವ್ಯಕ್ತಿಗೆ ಮುಕ್ತವಾದಂಥ ಅವಕಾಶ ಇರ್ತದೆ. ಇಲ್ಲಿ ದೀರ್ಘಾವಧಿಯಲ್ಲಿ ಪೈಪೋಟಿ ಇತ್ತಂತಂದ್ರೆ ಕಡಿಮೆ ಲಾಭವನ್ನು ಗಳಿಸ್ಬೋದು. ಇಲ್ಲಿ ಏಕಸ್ವಾಮ್ಯ ಉತ್ಪಾದಕನಿಗೆ ಯಾವುದೇ ಒಂದು ಪೈಪೋಟಿ ಇಲ್ಲ, ಹೊಸ ಉದ್ಯಮದ ಪ್ರವೇಶ ಇಲ್ಲ, ಯಾವುದೇ ಭಯ ಇಲ್ಲದ ಒಂದು ಕಾರಣದಿಂದಾಗಿ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ, ಸರಾಸರಿ ವೆಚ್ಚಕ್ಕಿಂತ ತನ್ನ ಒಂದು ಬೆಲೆಯ ಮಟ್ಟವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಗದಿ ಮಾಡುವುದರ ಮೂಲಕ
ದೀರ್ಘಾವಧಿಯಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಇಂಥ ಒಂದು ಅವಕಾಶ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಂಡು ಬರ್ತದೆ. ಓಕೆನಾ, ಇದು ದೀರ್ಘಾವಧಿಯಲ್ಲಿ ಕಂಡು ಬರುವಂಥ ಪ್ರಮುಖವಾದಂಥ ಅಂಶವಾಗಿದೆ. ಅದನ್ನೇ ಒಂದು ರೇಖಾಚಿತ್ರದ ಮೂಲಕ ನಾವು ಏನು ಮಾಡ್ಬೋದು ತಿಳಿದುಕೊಳ್ಬೋದು. LMC ಎಂಬುದು ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯಾಗಿದೆ. MR ರೇಖೆ ಎನ್ನುವುದು ದೀರ್ಘಾವಧಿ ಸೀಮಾಂತ ಆದಾಯದ ರೇಖೆಯಾಗಿದೆ. LAC ಎಂಬುದು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯಾಗಿದೆ. AR ಎಂಬುದು ದೀರ್ಘಾವಧಿಯ ಸರಾಸರಿ ಆದಾಯದ ರೇಖೆ ಆಗಿದೆ. ಇಲ್ಲಿ OX ಅಕ್ಷದಲ್ಲಿ ವಸ್ತುವಿನ ಉತ್ಪನ್ನದ ಪ್ರಮಾಣವನ್ನು ಬಿಂಬಿಸಲಾಗಿದೆ. OY ಅಕ್ಷದಲ್ಲಿ ವಸ್ತುವಿನ ಬೆಲೆಯನ್ನು ಬಿಂಬಿಸಲಾಗಿದೆ. ಇಲ್ಲಿ MC ರೇಖೆಯು MR ರೇಖೆಯನ್ನು ಕೆಳಗಿನಿಂದ ಸಂಧಿಸುವುದರ ಮೂಲಕ ಈ ಬಿಂದುವಿನಲ್ಲಿ ಸಂಧಿಸಿದೆ. ಯಾವ ಬಿಂದುವಿನೊಳಗೆ? ಈ ಬಿಂದುವಿನೊಳಗೆ. ಹೀಗಾಗಿ ಈ ಬಿಂದು ಎಂಬುದು ಇದು ದೀರ್ಘಾವಧಿಯ ಸಮತೋಲನ ಬಿಂದು ಆಗಿದೆ. ಇಲ್ಲಿ MC MR ಎರಡು ಏನವು ಸಮಾನವಾಗಿ ಕಂಡು ಬರ್ತಾವೆ. ಎಲ್ಲಿ? ಈ ಬಿಂದುವಿನೊಳಗೆ. ಆ ಒಂದು ಈ ಬಿಂದುವಿನೊಳಗೆ ಉದ್ಯಮ ಘಟಕ ಉತ್ಪನ್ನ ಪ್ರಮಾಣ ಎಷ್ಟೈತಿ? OX ಅಷ್ಟು ಉತ್ಪನ್ನವನ್ನು ಬೆಳೆಯಲಾಗಿದೆ. ಈ ಒಂದು ಸಮಯದಲ್ಲಿ ವಸ್ತುವಿನ ಬೆಲೆಯನ್ನು ನಾವೇನು ಮಾಡ್ಬೋದು? ಸರಾಸರಿ ಆದಾಯದ ರೇಖೆಯ ಮೂಲಕ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಬಹುದು. ಆವಾಗ ವಸ್ತುವಿನ ಬೆಲೆ ಏನಾಗ್ತದೆ? OP ಎಷ್ಟು ವಸ್ತುವಿನ ಬೆಲೆ ಆಗ್ತದೆ ನೋಡಿರಿ. OP ಎಷ್ಟು ವಸ್ತುವಿನ ಬೆಲೆ ಆಯಿತು. ಆವಾಗ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ? ಈ OC ಇದೆಯಲ್ಲ, ಇದು ಆ ಉದ್ಯಮ ಘಟಕಕ್ಕೆ ತಗಲುವಂಥ ಸರಾಸರಿ ವೆಚ್ಚ ಆಗಿದೆ. OC ಎಂಬುದು ವೆಚ್ಚ, OP ಎಂಬುದು ಬೆಲೆ. ಅವಾಗ ಏನು ಮಾಡ್ತಾನೆ? ಇಲ್ಲಿ ಹೊಸ ಉದ್ಯಮಕ್ಕೆ ಪ್ರವೇಶ ಅಥವಾ ನಿರ್ಬಂಧ ಇರುವುದರಿಂದ ತನ್ನ ಸರಾಸರಿ ವೆಚ್ಚಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಬೆಲೆಯನ್ನು ನಿಗದಿ ಮಾಡುವುದರ ಮೂಲಕ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ? ದೀರ್ಘಾವಧಿಯಲ್ಲಿ ಅತ್ಯಧಿಕ ಪ್ರಮಾಣದ ಲಾಭವನ್ನು ಗಳಿಸಲು ಇಲ್ಲಿ ಮುಕ್ತವಾದಂಥ ಅವಕಾಶ ಇರ್ತದೆ ಎಂಬುದನ್ನು ಈ ರೇಖಾಚಿತ್ರ ನಮಗೆ ಸ್ಪಷ್ಟವಾಗಿ ತಿಳಿಸಿ ಕೊಡ್ತದೆ. ಹೀಗಾಗಿ ಅಲ್ಲಿ ಪಡೆಯುವಂಥ ಲಾಭ ಎಷ್ಟಾದ? P ಇಂದ A, B ಇಂದ C ಅಷ್ಟು ಲಾಭವನ್ನು ಏಕಸ್ವಾಮ್ಯ ಉತ್ಪಾದಕ ದೀರ್ಘಾವಧಿಯಲ್ಲಿ ಪಡೆದುಕೊಳ್ಳಬಹುದು ಎಂಬುದು ಈ ರೇಖಾಚಿತ್ರದ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದನ್ನೇ ಲೈಕ್ ನೋಡಿರಲಿ. ಈ ರೇಖಾಚಿತ್ರದಲ್ಲಿ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯಾದ LMC ಸೀಮಾಂತ ಆದಾಯದ ರೇಖೆಯನ್ನು ಈ ಬಿಂದುವಿನಲ್ಲಿ ಛೇದಿಸಿದೆ. ಇಲ್ಲಿ MR ರೇಖೆಯನ್ನು MC ರೇಖೆಯು ಕೆಳಗಿನಿಂದ ಛೇದಿಸಿದೆ. ಇಲ್ಲಿ ಬೆಲೆ OP ಆಗಿದ್ದು OC ಸರಾಸರಿ ವೆಚ್ಚ ಆಗಿರುವುದರಿಂದ ಪ್ರತಿ ಘಟಕ ವಸ್ತುವಿಗೆ ಬರುವ ಆದಾಯ CP ಎಷ್ಟು ಇದೆ. ಹೀಗಾಗಿ OX ಪ್ರಮಾಣದ ಉತ್ಪನ್ನಕ್ಕೆ ಅವನು ಪಡೆದುಕೊಳ್ಳುವ ಒಟ್ಟು ಪಡೆಯುವಂಥ ಲಾಭ ಎಷ್ಟಂತಂದ್ರೆ CP AB ಎಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಾನೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಏಕಸ್ವಾಮ್ಯ ಉತ್ಪಾದಕ ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ಸಮತೋಲನವನ್ನು ಸಾಧಿಸುವಂಥ ಒಂದು ವಿಧಾನ ಆಗಿದೆ. ಓಕೆನಾ? ಈ ತರಗತಿ ನಿಮಗೆ ಇಷ್ಟ ಆಯ್ತಂತೇಳಿ ತಿಳ್ಕೊತೇನೆ. ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು. ನಮಸ್ಕಾರ.